ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಮಿತಿ ಮೀರಿದ ಒತ್ತಡಗಳು ನಮ್ಮ ದೇಹದ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತವೆ? ಆಪ್ಷನ್ಸ್: ಎ ಅಜೀರ್ಣ, ಬಿ ಅನಿಯಮಿತ ಮುಟ್ಟು, ಸಿ ಲೈಂಗಿಕ ಆಸಕ್ತಿ ಕುಸಿತ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಮೆದುಳು ಮತ್ತು ಕರುಳಿನ ನಡುವೆ ಬಲವಾದ ಸಂಪರ್ಕವಿದೆ, ಏಕೆಂದರೆ ಒತ್ತಡವು ಕೇಂದ್ರ ನರಮಂಡಲದಲ್ಲಿ ಹೋರಾಟ ಅಥವಾ ಹಾರಾಟದ ಪ್ರತಿಕ್ರಿಯೆಯನ್ನು ಪ್ರಚೋದಿಸಿದಾಗ ಅದು ಜಠರಗರುಳಿನ ವ್ಯವಸ್ಥೆಗಳ ಮೇಲೂ ಪರಿಣಾಮ ಬೀರುತ್ತದೆ. ನೀವು ತೀವ್ರ ಒತ್ತಡದಲ್ಲಿದ್ದರೆ ನಿಮಗೆ ಅನಿಯಮಿತ ಋತುಚಕ್ರವೂ ಆಗಬಹುದು, ಏಕೆಂದರೆ ಒತ್ತಡದ ಹಾರ್ಮೋನ್ ಆಗಿರುವ ಕಾರ್ಟಿಸೋಲ್ ಪ್ಯೂಟಿಟರಿ ಗ್ರಂಥಿಯ ಕಾರ್ಯನಿರ್ವಹಣೆಗೆ ಅಡ್ಡಿಪಡಿಸುತ್ತದೆ. ಇದು ನಿಮ್ಮ ಋತುಚಕ್ರಕ್ಕೆ ಕಾರಣವಾಗುವ ಹಾರ್ಮೋನ್ಗಳನ್ನು ಉತ್ಪಾದಿಸುವ ಅಂಡಾಶಯಗಳನ್ನು ನಿಯಂತ್ರಿಸುತ್ತದೆ. ಒತ್ತಡದ ಸಮಯದಲ್ಲಿದ್ದಾಗ ಕಾರ್ಟಿಸೋಲ್ನ ಹೆಚ್ಚಳವು ಸಂತಾನೋತ್ಪತ್ತಿ ವ್ಯವಸ್ಥೆ ಸೇರಿದಂತೆ ಅನಗತ್ಯ ಕಾರ್ಯವನ್ನು ಕಡಿಮೆ ಮಾಡುತ್ತದೆ ಮತ್ತು ನಮ್ಮ ಲೈಂಗಿಕ ಬಯಕೆಯನ್ನು ಕಡಿಮೆ ಮಾಡುತ್ತದೆ. ಎರಡನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ನೀರಿನ ಕೊರತೆಯನ್ನು ಸೂಚಿಸುವ ಲಕ್ಷಣಗಳಾವುವು? ಆಪ್ಷನ್ಸ್: ಎ ಬಾಯಿ ವಾಸನೆ, ಬಿ ತಲೆನೋವು, ಸಿ ಮಲಬದ್ಧತೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ನೀರಿನ ಕೊರತೆಯಿಂದಾಗಿ ಬಾಯಿ ಮತ್ತು ಗಂಟಲಿನಲ್ಲಿ ಶುಷ್ಕತೆ ಉಂಟಾಗುತ್ತದೆ. ದೇಹವು ಲಾಲಾರಸದ ಉತ್ಪಾದನೆಯನ್ನು ಕಡಿಮೆಗೊಳಿಸಿದಾಗ ಬಾಯಿ ಒಣಗುತ್ತದೆ ಮತ್ತು ವಾಸನೆ ಬರಲು ಪ್ರಾರಂಭಿಸುತ್ತದೆ. ನೀರಿನ ಕೊರತೆಯಿಂದ ದೇಹದಲ್ಲಿ ಶಕ್ತಿಯ ಮಟ್ಟ ಕುಸಿಯುತ್ತದೆ. ಇದು ಆಯಾಸ, ಆಲಸ್ಯ ಮತ್ತು ದೌರ್ಬಲ್ಯವನ್ನು ಉಂಟುಮಾಡುತ್ತದೆ. ಅದು ನಿರ್ಜಲೀಕರಣದ ಸಂಕೇತವಾಗಿರಬಹುದು. ನಿರ್ಜಲೀಕರಣವು ತಲೆನೋವು ಅಥವಾ ಮೈಗ್ರೇನ್ ಅನ್ನು ಉಂಟುಮಾಡುತ್ತದೆ. ನೀರಿನ ಕೊರತೆಯು ಮೆದುಳಿನಲ್ಲಿ ರಕ್ತ ಪರಿಚಲನೆಯನ್ನು ಕಡಿಮೆ ಮಾಡುತ್ತದೆ. ಇದು ತಲೆನೋವಿಗೆ ಕಾರಣವಾಗುತ್ತದೆ. ಮೂತ್ರದ ಬಣ್ಣವು ದೇಹದಲ್ಲಿನ ನೀರಿನ ಪ್ರಮಾಣವನ್ನು ತೋರಿಸುತ್ತದೆ. ಮೂತ್ರದ ಬಣ್ಣವು ಗಾಢ ಹಳದಿ ಅಥವಾ ಕಂದು ಬಣ್ಣದ್ದಾಗಿದ್ದರೆ ಇದು ನಿರ್ಜಲೀಕರಣದ ಸಂಕೇತವಾಗಿರುತ್ತದೆ. ಇನ್ನು ನೀರು ಮಲವನ್ನು ಮೃದುಗೊಳಿಸಲು ಮತ್ತು ಕರುಳಿನಲ್ಲಿ ಸುಲಭವಾಗಿ ಚಲಿಸಲು ಸಹಾಯ ಮಾಡುತ್ತದೆ. ನೀರಿನ ಕೊರತೆಯು ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುತ್ತದೆ. ಇದು ಮಲಬದ್ಧತೆಗೆ ಕಾರಣವಾಗಬಹುದು. ಮೂರನೇ ಪ್ರಶ್ನೆ, ಗಂಗಾ ಮಾತೆಯ ಮಾವನ ಮನೆ ಎಂದು ಯಾವ ಪ್ರದೇಶವನ್ನು ಕರೆಯುತ್ತಾರೆ? ಆಪ್ಷನ್ಸ್: ಎ ಉತ್ತರ ಪ್ರದೇಶ್, ಬಿ ಉತ್ತರಾಖಂಡ್, ಸಿ ಪಶ್ಚಿಮ ಬಂಗಾಳ, ಡಿ ಬಿಹಾರ್. ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರ ಪ್ರದೇಶ್. ವಾಸ್ತವವಾಗಿ ಪಶ್ಚಿಮ ಉತ್ತರ ಪ್ರದೇಶವನ್ನು ಗಂಗಾ ಮಾತೆಯ ಅತ್ತೆ ಮಾವನ ಮನೆ ಎಂದು ನಂಬಲಾಗಿದೆ. ಮಹಾಭಾರತದ ಕಥೆಯಲ್ಲಿ ಶಂತನು ಮಾತಾ ಗಂಗೆಯನ್ನು ಇದೇ ಜಾಗದಲ್ಲಿ ವಿವಾಹವಾಗಿದ್ದನಂತೆ. ಅದು ಮಾತ್ರವಲ್ಲ, ಮಹಾರಾಜ ಶಂತುವಿನ ರಾಜ್ಯ ಇದೇ ಪಶ್ಚಿಮ ಉತ್ತರ ಪ್ರದೇಶದಲ್ಲಿ ಸ್ಥಾಪಿತವಾಗಿತ್ತು ಎಂದು ಕೂಡ ಉಲ್ಲೇಖಗಳಿವೆ. ಈ ಕಾರಣಗಳಿಂದಾಗಿ ಪಶ್ಚಿಮ ಉತ್ತರ ಪ್ರದೇಶವನ್ನು ಗಂಗಾ ನದಿಯ ಅತ್ತೆ ಮಾವನ ಮನೆ ಎಂದು ಕರೆಯಲಾಗುತ್ತದೆ. ನಾಲ್ಕನೇ ಪ್ರಶ್ನೆ, ವಿಶ್ವದಲ್ಲಿಯೇ ಅತ್ಯಂತ ಪರಿಶುದ್ಧ ಗಾಳಿಯನ್ನು ಹೊಂದಿರುವ ದೇಶಗಳ ಪಟ್ಟಿಯಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ಆಪ್ಷನ್ಸ್: ಎ 3ನೇ ಸ್ಥಾನ, ಬಿ 5ನೇ ಸ್ಥಾನ, ಸಿ 7ನೇ ಸ್ಥಾನ, ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಡಿ ಯಾವುದೂ ಅಲ್ಲ. ಅತ್ಯಂತ ಕಠಿಣವಾದ ಹವಾಮಾನ ನಿಯಂತ್ರಣದ ನಿಯಮಗಳು, ವಿಶಾಲವಾದ ಪ್ರದೇಶಗಳನ್ನು ಹೊಂದಿರುವ ನಗರಗಳು ಮತ್ತು ಪರಿಣಾಮಕಾರಿಯಾದ ಗಾಳಿ ಶುದ್ಧತೆಯನ್ನು ಕಾಪಾಡಿಕೊಳ್ಳುವ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವ ಮೂಲಕ ಆಸ್ಟ್ರೇಲಿಯಾ ಜಗತ್ತಿನ ಅತ್ಯಂತ ಪರಿಶುದ್ಧ ಗಾಳಿ ಹೊಂದಿದ ದೇಶಗಳಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಇನ್ನು ಭಾರತ ಈ ಲಿಸ್ಟ್ಗಳಲ್ಲಿ ಕಾಣುವುದೇ ಇಲ್ಲ. ವಿಶ್ವದ ಅತ್ಯಂತ ಕಲುಷಿತ ಗಾಳಿಯನ್ನು ಹೊಂದಿರುವ ದೇಶಗಳಲ್ಲಿ ಭಾರತ 5ನೇ ಸ್ಥಾನದಲ್ಲಿ ಇರುವುದು ನಮ್ಮೆಲ್ಲರ ದೌರ್ಬಲ್ಯವಾಗಿದೆ. ಐದನೇ ಪ್ರಶ್ನೆ, ಮಂಡಿ ಸವೆತ ಅಥವಾ ಮೂಳೆ ಸಮಸ್ಯೆಗೆ ರಾಮಬಾಣವಾಗಿ ಕೆಲಸ ಮಾಡುವುದು ಯಾವುದು? ಆಪ್ಷನ್ಸ್: ಎ ಕಾಲು ಸೂಪ್, ಬಿ ಸುವರ್ಣಗೆಡ್ಡೆ, ಸಿ ತಲೆಮಾಂಸ, ಡಿ ಕೆಸುವಿನ ಗೆಡ್ಡೆ. ಸರಿಯಾದ ಉತ್ತರ ಆಪ್ಷನ್ ಡಿ ಕೆಸುವಿನ ಗೆಡ್ಡೆ. ಕೆಸುವಿನ ಗೆಡ್ಡೆಯನ್ನು ಗೋಟಿ ಗೆಡ್ಡೆ ಎಂದು ಕೂಡ ಕರೆಯುತ್ತಾರೆ. ಇದು ಬಹುಮುಖ್ಯವಾಗಿ ಕಾಲು ನೋವು, ಮೂಳೆಗಳ ಸಮಸ್ಯೆಗೆ ರಾಮಬಾಣ ಅಂತಲೇ ಹೇಳಬಹುದು. ಮೂಳೆಯಲ್ಲಿರುವ ಅಂಶ ಕಮ್ಮಿಯಾದಾಗ ಅಥವಾ ಮಂಡಿ ಸವೆದಿದ್ದರೆ ಈ ಕೆಸುವಿನ ಗಡ್ಡೆಯನ್ನು ಸೂಪ್ ರೀತಿ ಮಾಡಿ ಸೇವಿಸಬಹುದು. ಇದರಿಂದಾಗಿ ಮೂಳೆಯಲ್ಲಿ ಶಕ್ತಿ ಬರುತ್ತದೆ, ಜೊತೆಗೆ ನೋವು ಕೂಡ ಕಡಿಮೆಯಾಗುತ್ತದೆ. ಆದರೆ ಇದನ್ನು ಗೆಣಸಿನ ಹಾಗೆ ತಿನ್ನಬಾರದು. ತಿಂದರೆ ಗಂಟಲಿನಲ್ಲಿ ಕಿರಿಕಿರಿ ಉಂಟಾಗಬಹುದು. ಹೀಗಾಗಿ ಇದನ್ನು ಬಹಳಷ್ಟು ಮಂದಿ ಸೂಪ್ ಮಾಡಿಕೊಂಡು ಕುಡಿಯುತ್ತಾರೆ. ಇದನ್ನು ಸರಿಯಾಗಿ 1 ವಾರಗಳ ಕಾಲ ಸೇವಿಸಿದ್ದೇ ಆದರೆ ಮೈಕೈ ನೋವು, ಮಂಡಿ ನೋವು ಸೇರಿದಂತೆ ಹಲವಾರು ರೀತಿಯಲ್ಲಿ ನಮ್ಮ ದೇಹಕ್ಕೆ ಪ್ರಯೋಜನ ಸಿಗುತ್ತದೆ. ಆರನೇ ಪ್ರಶ್ನೆ, ರೀಮೇಕ್ ವಿಚಾರದಲ್ಲಿ ದಾಖಲೆ ಬರೆದ ಪುನೀತ್ ರಾಜ್ಕುಮಾರ್ರ ಚಿತ್ರ ಯಾವುದು? ಆಪ್ಷನ್ಸ್: ಎ ಅಪ್ಪು,
ಬಿ ಜಾಕಿ, ಸಿ ರಾಜಕುಮಾರ, ಡಿ ಅನ್ನಾ ಬಾಂಡ್. ಸರಿಯಾದ ಉತ್ತರ ಆಪ್ಷನ್ ಎ ಅಪ್ಪು. ಕನ್ನಡದಲ್ಲಿ ಅಪ್ಪು ಸಿನಿಮಾ ತೆರೆಕಂಡ 4 ತಿಂಗಳಲ್ಲಿ ತೆಲುಗಿಗೆ ರೀಮೇಕ್ ಆಗಿ ಅಲ್ಲಿಯೂ ತೆರೆಕಂಡಿತ್ತು. ತೆಲುಗು ವರ್ಷನ್ಗೆ ಈಡಿಯಟ್ ಅಂತ ಟೈಟಲ್ ಇಡಲಾಗಿತ್ತು. ಅಪ್ಪು ಚಿತ್ರಕ್ಕೆ ನಿರ್ದೇಶನ ಮಾಡಿದ್ದ ಪೂರಿ ಜಗನ್ನಾಥ್ ಅವರೇ ತೆಲುಗು ವರ್ಷನ್ಗೂ ಡೈರೆಕ್ಷನ್ ಮಾಡಿದ್ದರು. ಹೀರೋ ಆಗಿ ರವಿತೇಜ ಕಾಣಿಸಿಕೊಂಡಿದ್ದರು. ಅವರ ಕೆರಿಯರ್ಗೆ ಈಡಿಯಟ್ ದೊಡ್ಡ ಬ್ರೇಕ್ ನೀಡಿತ್ತು. ನಂತರ ತಮಿಳಿನಲ್ಲಿ ದಮ್ ಹೆಸರಿನಲ್ಲಿ ಅಪ್ಪು ಸಿನಿಮಾವನ್ನು ರೀಮೇಕ್ ಮಾಡಲಾಯಿತು. ಇದೆಲ್ಲದರ ಜೊತೆಗೆ ಬೆಂಗಾಲಿ ಮತ್ತು ಬಾಂಗ್ಲಾದೇಶಿ ಬೆಂಗಾಲಿಗೂ ಅಪ್ಪು ಸಿನಿಮಾ ರೀಮೇಕ್ ಆಗಿತ್ತು. ಹೀಗೆ ಇವೆರಡೂ ಭಾಷೆಗೂ ರೀಮೇಕ್ ಆದ 2ನೇ ಕನ್ನಡ ಸಿನಿಮಾ ಎಂಬ ಖ್ಯಾತಿ ಅಪ್ಪುಗೆ ಸಿಕ್ಕಿತ್ತು. 4 ಭಾಷೆಗಳಿಗೆ ರೀಮೇಕ್ ಆದ 3ನೇ ಕನ್ನಡ ಸಿನಿಮಾ ಎಂಬ ಖ್ಯಾತಿ ಕೂಡ ಅಪ್ಪು ಚಿತ್ರಕ್ಕೆ ಸಿಕ್ಕಿದೆ. 7ನೇ ಪ್ರಶ್ನೆ, ಯಾವುದೇ ರೀತಿಯ ಕ್ಯಾನ್ಸರ್ ಬರದಂತೆ ತಡೆಯುವ ಶಕ್ತಿ ಯಾವುದಕ್ಕಿದೆ? ಆಪ್ಷನ್ಸ್ ಎ ಹಾಗಲಕಾಯಿ, ಬಿ ಚಕ್ಕೋತ ಹಣ್ಣು, ಸಿ ಕಬ್ಬಿನ ಹಾಲು, ಡಿ ಬೇಲದ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಬಿ ಚಕ್ಕೋತ ಹಣ್ಣು. ಚಕ್ಕೋತ ಹಣ್ಣು ಕಿಡ್ನಿ ಸ್ಟೋನ್ನನ್ನೇ ಕರಗಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಕಿಡ್ನಿ ಸ್ಟೋನ್ ಇದ್ದವರು ಚಕ್ಕೋತ ಹಣ್ಣನ್ನು ತಿಂದರೆ ಮೂತ್ರ ವಿಸರ್ಜನೆ ಮೂಲಕ ಆಚೆ ಬರುವಂತೆ ಸಹಾಯ ಮಾಡುತ್ತದೆ. ಮತ್ತೆ ಕಿಡ್ನಿ ಸ್ಟೋನ್ ಬಾರದ ಹಾಗೆ ನೋಡಿಕೊಳ್ಳುತ್ತದೆ. ರೋಗನಿರೋಧಕ ಶಕ್ತಿ ಹೆಚ್ಚಿಸುವುದಕ್ಕೆ ಸಹಾಯ ಮಾಡುತ್ತದೆ. ಇದು ಶರೀರದಲ್ಲಿ ವಿಟಮಿನ್ ಸಿ ಮತ್ತು ಫ್ಲೆವನಾಯ್ಡ್ಗಳ ಪ್ರಮಾಣವನ್ನು ಹೆಚ್ಚಿಸುತ್ತದೆ. ಬಹುಮುಖ್ಯವಾಗಿ ಹಲವಾರು ರೀತಿಯ ಕ್ಯಾನ್ಸರ್ ರೋಗ ಬಾರದಂತೆ ತಡೆದುಹಾಕುತ್ತದೆ. ದೇಹದಲ್ಲಿ ಇರುವಂತಹ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತದೆ. ಬ್ಲಡ್ ಪ್ರೆಷರ್ ಅನ್ನು ಕಂಟ್ರೋಲ್ ಮಾಡುತ್ತದೆ. 8ನೇ ಪ್ರಶ್ನೆ, ತಣ್ಣೀರಿನಿಂದ ಸ್ನಾನ ಮಾಡುವುದರಿಂದ ಯಾವ ರೋಗ ಪರಿಹಾರವಾಗುತ್ತದೆ? ಆಪ್ಷನ್ಸ್ ಎ ಅಸ್ತಮ, ಬಿ ರಕ್ತದೊತ್ತಡ, ಸಿ ಹೃದ್ರೋಗ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ತಣ್ಣೀರಿನಲ್ಲಿ ಸ್ನಾನ ಮಾಡುವುದರಿಂದ ಆರೋಗ್ಯಕ್ಕೆ ಸಾಕಷ್ಟು ಪ್ರಯೋಜನಗಳಿವೆ. ತಣ್ಣನೆಯ ನೀರಿನ ಸ್ನಾನದಿಂದ ಹೃದಯ ಬಡಿತ, ಅಧಿಕ ರಕ್ತದೊತ್ತಡ, ಉಸಿರಾಟದ ಸಮಸ್ಯೆ ಸೇರಿದಂತೆ ಹಲವಾರು ಸಮಸ್ಯೆಗಳು ಪರಿಹಾರವಾಗುತ್ತವೆ. ತಣ್ಣೀರಿನ ಸ್ನಾನ ಮಾಡುವ ಜನರಿಗೆ ಅನಾರೋಗ್ಯ ಕಡಿಮೆ ಎಂದು ಹೇಳಲಾಗುತ್ತದೆ. ತಣ್ಣೀರಿನಿಂದ ಸ್ನಾನ ಮಾಡುವುದರಿಂದ ರೋಗನಿರೋಧಕ ಶಕ್ತಿ ಹೆಚ್ಚುತ್ತದೆ. ತಣ್ಣೀರಿನ ಸ್ನಾನ ರಕ್ತದ ಸಂಚಲನ ಸುಧಾರಿಸುತ್ತದೆ. ವ್ಯಾಯಾಮದ ನಂತರ ತಣ್ಣೀರಿನಿಂದ ಸ್ನಾನ ಮಾಡುವುದರಿಂದ ಸ್ನಾಯುಗಳಿಗೆ ರಕ್ತ ಪರಿಚಲನೆ ಚೆನ್ನಾಗಿ ಆಗುತ್ತದೆ. 9ನೇ ಪ್ರಶ್ನೆ, ಹೃದಯದ ಕಾಯಿಲೆಗಳಿಂದ ನಮ್ಮನ್ನು ರಕ್ಷಿಸಲು ಯಾವುದು ನೆರವಾಗುತ್ತದೆ? ಆಪ್ಷನ್ಸ್ ಎ ತುಳಸಿ, ಬಿ ಬೀಟ್ರೂಟ್, ಸಿ ಬೆಳ್ಳುಳ್ಳಿ, ಡಿ ಶುಂಠಿ. ಸರಿಯಾದ ಉತ್ತರ ಆಪ್ಷನ್ ಸಿ ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಆಹಾರದಲ್ಲಿ ಹಾಕಿ ತಿನ್ನುವುದು ಒಂದೆಡೆಯಾದರೆ ಹಸಿಯಾಗಿ ತಿಂದರೂ ಪ್ರಯೋಜನವಿದೆ. ಅದರಲ್ಲೂ ಪ್ರತಿನಿತ್ಯ 2 ಎಸಳು ಬೆಳ್ಳುಳ್ಳಿ ತಿಂದರೆ ಅನೇಕ ಆರೋಗ್ಯ ಸಮಸ್ಯೆ ದೂರವಾಗುತ್ತದೆ. ಹೃದ್ರೋಗದಿಂದ ರಕ್ಷಿಸುವ ಗುಣ ಬೆಳ್ಳುಳ್ಳಿಗಿದೆ. ದೇಹದ ಕಾಯಿಲೆಗಳಿಂದ ರಕ್ಷಿಸುವ ಗುಣ ಇದರಲ್ಲಿದೆ. ಜೊತೆಗೆ ಪೋಷಕಾಂಶಗಳನ್ನು ಬೆಳ್ಳುಳ್ಳಿ ಹೊಂದಿದ್ದು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಾಪಾಡಲು ಸಹಾಯ ಮಾಡುತ್ತದೆ. ಇನ್ನು ರಕ್ತ ಶುದ್ಧೀಕರಣಕ್ಕೂ ಇದು ನಂಬರ್ 1. ಜೊತೆಗೆ ಬ್ಯಾಕ್ಟೀರಿಯಾ ವಿರೋಧಿ ಗುಣವನ್ನು ಹೊಂದಿದೆ. ರಕ್ತ ಹೆಪ್ಪುಗಟ್ಟುವುದನ್ನು ತಡೆಯುವ ಗುಣ ಬೆಳ್ಳುಳ್ಳಿಯಲ್ಲಿದೆ. ಹುರಿದ ಬೆಳ್ಳುಳ್ಳಿ ತಿಂದರೆ ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿ ಇಡಬಹುದಾಗಿದೆ. ಆದರೆ ಅಧಿಕ ರಕ್ತದೊತ್ತಡ ಇರುವವರು ನಿಯಮಿತವಾಗಿ ಸೇವಿಸುವುದು ಉತ್ತಮ. 10ನೇ ಪ್ರಶ್ನೆ, ಭಾರತದ ಸೂರ್ಯೋದಯದ ಭೂಮಿ ಎಂದು ಕರೆಯಲ್ಪಡುವ ಗ್ರಾಮ ಯಾವ ರಾಜ್ಯದಲ್ಲಿದೆ? ಆಪ್ಷನ್ಸ್ ಎ ಮೇಘಾಲಯ, ಬಿ ಮಿಜೋರಾಂ, ಸಿ ನಾಗಾಲ್ಯಾಂಡ್, ಡಿ ಅರುಣಾಚಲ್ ಪ್ರದೇಶ್. ಸರಿಯಾದ ಉತ್ತರ ಆಪ್ಷನ್ ಡಿ ಅರುಣಾಚಲ್ ಪ್ರದೇಶ್. ಅರುಣಾಚಲ್ ಪ್ರದೇಶದ ಅಂಜಾವಾ ಜಿಲ್ಲೆಯ ಡೋಂಗಾ ಎಂಬ ಗ್ರಾಮದಲ್ಲಿ ಸೂರ್ಯ ಮೊದಲು ಉದಯಿಸುತ್ತಾನೆ. ಅರುಣಾಚಲ ಪ್ರದೇಶ್ ಭಾರತದ ಪೂರ್ವ ಭಾಗದಲ್ಲಿ ಇರುವುದರ ಜೊತೆಗೆ ಮೆರಿಡಿಯನ್ ರೇಖೆಯ ಅತ್ಯಂತ ಸಮೀಪವೂ ಇದೆ. ಇದೇ ಕಾರಣದಿಂದ ಭಾರತದ ಹಲವು ಪ್ರದೇಶಗಳಲ್ಲಿ ರಾತ್ರಿ ಛಾಯೆ ಆವರಿಸುವ ವೇಳೆಯಲ್ಲಿ ಡೋಂಗಾ ಗ್ರಾಮದಲ್ಲಿ ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಮೆಲ್ಲಗೆ ಮೇಲೆದ್ದು ಬರುತ್ತಾನೆ. ಅರುಣಾಚಲ ಪ್ರದೇಶವೆಂಬ ಸೌಂದರ್ಯ ರಾಶಿಯನ್ನು ಹೊತ್ತುಕೊಂಡು ನಿಂತಿರುವ ರಾಜ್ಯದಲ್ಲಿ ಅಷ್ಟೇ ಸೌಂದರ್ಯದ ಕಳೆಯನ್ನು ಹೊಂದಿರುವ ಗ್ರಾಮ ಈ ಡೋಂಗಾ ಗ್ರಾಮ. ಇದನ್ನು ಭಾರತದ ಸೂರ್ಯೋದಯದ ಭೂಮಿ ಎಂದು ಕೂಡ ಕರೆಯಲಾಗುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.